ನೋಡ್ರಿ ಎಲ್ಲರೂ ನಾವು ಬಿ ಜೆ ಪಿ ಪಕ್ಷದವರಿಗೆ ನಾವು ಅದೇ ಪಕ್ಷಕ್ಕೆ ಹೋರಾಟ ಮಾಡ್ತಿರೋದು. ನಮ್ಮ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಅವ್ರು ಸಾಮಾನ್ಯ ವರ್ಗ ಹಾಗೂ ಬಡ ಕುಟುಂಬದವ್ರಿಗೆ ಟಿಕೆಟ್ ಕೊಡ್ತಾರೆ. ಸಾಮಾನ್ಯ ವರ್ಗದಾಗ ಟಿಕೆಟ್ ಕೊಡೋದು ಪಕ್ಷ ಭಾರತ ದೇಶದಾಗ ಇರೋ ಒಂದು ಪಕ್ಷ ಅಂದರೆ ಬಿ ಜೆ ಪಿನೇ. ಅವರೇ ನಮಗೆ 200 ಜನಗಳಿಗೆ ವರ್ಗದವರಿಗೆ ನಮಗೆ ಟಿಕೆಟ್ ಕೊಟ್ಟಾರೆ. ಈ ಕಡೆ ಎಲ್ಲ ಸಿನ್ನಪ್ಪ 4 ಜನಕ್ಕೆ ಬೇಕಾದಂಥ ವ್ಯಕ್ತಿ. ಅವರು ಎಲೆಕ್ಷನ್ನಿಗೆ ನಿಲ್ಲಕ್ಕನ ಮುಂಚೆನೇ 4 ಜನಗಳಿಗೆಲ್ಲ ಒಳ್ಳೇದು ಮಾಡೋಂಥ ವ್ಯಕ್ತಿ, ಬಡವರು ಬಗ್ಗರಿಗೆ ಎಲ್ರಿಗೂ ಕೈ ಹಿಡಿದಂಥ ವ್ಯಕ್ತಿ ಅವ್ರದ್ದು. ಈ ಕಡೆ ನಾವೆಲ್ಲ ಎಲ್ಲ ಕಡೆಗೆ ಹಳ್ಳಿ ಕಡೆ ಕೇಳ್ಪಟ್ಟಂಗೆ ಅವ್ರದ್ದೇ ಸ್ವಲ್ಪ ಎಲೆಕ್ಷನ್ನೇ ಜೋರಿರೋದು. ಅವರೇ ಸತಿ ವಿನ್ ಆಗ್ತಾರಂತ ನಾವೆಲ್ಲ ಹೇಳ್ತಿದ್ದೇವೆ ಸರ್. ಕೇವಲ ನಾನು ಈ ಹದಡಿ ಗ್ರಾಮ ಅಂತಲ್ಲ, ಸುತ್ತಮುತ್ತಲ ಗ್ರಾಮಗಳಲ್ಲೂ ಕೂಡ ಯಾವ ಮಟ್ಟದ ಪ್ರಭಾವ ಬೀರಿದ್ದಾರೆ ಅವರು ಅಂತ? ಎಲ್ಲ ಕಡೆಗೂ ಎಲ್ಲ ಸುತ್ತಮುತ್ತ ಹಳ್ಳಿಗಳಿಗೆ ಯಾರೇ ಹೋದ್ರು ಎಲ್ಲರನ್ನೂ ಕೈ ಹಿಡೋದು ಏನು ಬೇಕು ಸಹಾಯ ಮಾಡಿದ್ದಾರೆ ಅವರು. ಒಂದು ಯಾವುದೇ ವಿಚಾರಕ್ಕಾಗಲಿ ಯಾವ್ದಾರ ಒಂದು ಜಗಳದ್ದಾಗಲಿ ಬಂದು ಅವರೇ ಬಗೆಹರಿಸ್ಬೋದು. ಹಳ್ಳಿಗಳಿಗೆ ಬಂದು ಈ ರಾಜಕೀಯ ಬರೋಕ್ಕನ್ನ ಈ ಒಂದು ಬಿ ಜೆ ಪಿ ಪಕ್ಷಕ್ಕೆ ನಿಲ್ಲಕ್ಕನ್ನ ಮುಂಚೆನೇ ಬಂದಿದ್ದಾರೆ. ಸುತ್ತಮುತ್ತ ಎಲ್ಲ ಹಳ್ಳಿಗಳಿಗೆ ಬಂದಿದ್ದಾರೆ. ಅವ್ರ ಮೇಲೆ ಎಲ್ಲರಿಗೂ ಅಭಿಮಾನ ಐತಿ. ಎಲ್ಲರೂ ಊರೂರಿಗೆ ಹೋದಾಗ ಕೇಳಿದವಿ ಅಂತ ಸಿದ್ದಪ್ಪ ನಾವು ಗೆಲ್ಲಿಸ್ತೇವೆ ಅಂತ ಎಲ್ಲರೂ ಬಾಯಾಗೂ ಬರ್ತಾನೆ ಆಯ್ತು ಅದು. ಸಮರ್ ಶ್ಯಾಮ್ನವರು ಸರ್, ಅವ್ರ ಕುಟುಂಬದಲ್ಲೂ ಕೂಡ ಎಲ್ಲರೂ ಕೂಡ ಸಚಿವರಿದ್ದಾರೆ, MLA ಇದ್ದಾರೆ, ಎಲ್ಲ ಗೊತ್ತಿದೆ ನಿಮಗೆ. ಗ್ರಾಮೀಣ ಭಾಗದಲ್ಲಿ ಎಷ್ಟು ಜನ ಯಾವ ಮಟ್ಟಿಗೆ ರೀಚ್ ಆಗಿದ್ದಾರೆ? ಅವರು ಬರ್ತಾರ, ಕಷ್ಟ ಸುಖಗಳನ್ನು ಸಮಸ್ಯೆಗಳನ್ನು ಕೇಳ್ತಾರ ಅಂತ? ನೋಡ್ರಿ ನಾವು ಅವ್ರ ಕುಟುಂಬ ಬಗ್ಗೆ ಏನು ಮಾತಾಡ್ತಾವಪ್ಪ ಅಂದರೆ, ಅವರು ಬಂದು ಇಲ್ಲಿ ಮಾಡಿಕೊಡಲ್ಲ ಅನ್ನಂಗಲ್ಲ. ಇಲ್ಲಿ ಎಲ್ಲ ಗುಡಿಗಳಿಗೆಲ್ಲ ಗೋಪುರ ಕಟ್ಸಿಕೊಡ್ತಾರೆ. ಅವಾಗೆಲ್ಲ ಜನಗಳಿಗೆಲ್ಲ ಇಲ್ಲಿ ನಮ್ಮ ಹದಡಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಎಲ್ಲದಕ್ಕೂ ಬಂದು ಅಡ್ಡಾಡೆಲ್ಲ ಮಾಡಿದ್ದಾರೆ. ಅವರು ಒಟ್ಟು ಮಾಡಿದ್ದಾರೆ. ಈಗ ನಮಗೆ ಬದಲಾವಣೆ ಬೇಕು. ಈಗ ಸಾಕು ಅವ್ರ ಮನೆಗೆ ಒಬ್ಬರು MLA, ಇಬ್ಬರು MLA ಇದ್ದರು. ಇಬ್ಬರಾಗ ನಮ್ಮ ಶಂಕರಾಜ್ ಅಪ್ಪಾಜಿ ಅವರು ಈಗ ಒಂದು ಆಕಸ್ಮಿಕವಾಗಿ ಇದು ಆಯ್ತು ಅವ್ರದ್ದು. ಹಂಗಾಗಿ ಅವ್ರ ಮನೆಗೆ ಇಬ್ಬರಿಗೆ ಈಗ ಆಲ್ರೆಡಿ ಒಂದು MLA ಒಂದು MP ಇದ್ದಾರೆ. ಈಗ ಒಬ್ಬರಿಗೆ ಟಿಕೆಟ್ ಬೇರೆ ಕೊಡ್ಬೇಕಾಯ್ತು ಅವರು. ಈಗ ಅದು ಯಾವ ವಿಚಾರದ ಗೊತ್ತಿಲ್ಲ. ಅವ್ರ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೈತಿ, ಅದು ಅವ್ರಿಗೆ ಬಿಡುತ್ತೆ. ಅದು ಬೇರೆ ಬದಲಾವಣೆ ಕೊಡಿದ್ರೆ ಚೆನ್ನಾಗಿತ್ತು. ಯಾಕಂದರೆ ಅವರು ಬದಲಾವಣೆ ಕೇಳಿ ಅವ್ರನ್ನೇ ನಿಲ್ಲಿಸ್ಕೊಂಡು ಅವರೇ ಬೇಕಾದಂಗೆ ಅವ್ರು ಹಿಡ್ಕೊಂಡು ಅವರು ಆಳ್ವಿಕೆ ಆಳ್ಬೋದಾಗಿತ್ತು. ಅವರು ಅದನ್ನು ಮಾಡಲಿಲ್ಲ. ಒಟ್ಟಾರೆ ಏನು ಹೇಳ್ತೀರಿ ಸರ್, ಈ ಬಾರಿ ಎಲೆಕ್ಷನ್ ಯಾರು ಗೆಲ್ಲಬಹುದು ಅನ್ಸುತ್ತೆ ನಿಮಗೆ, ಅಥವಾ ಯಾರ ಕಡೆ ಬಹಳಷ್ಟು ಬಹುಮತ ಸಿಗುತ್ತೆ ಅನ್ಸುತ್ತೆ? ನಾವು ಒಂದು ಹೇಳ್ತಾನೆ ಈಗ ಜನಗಳು ಕಾಂಗ್ರೆಸ್ಸು BJP ಅನ್ನೋ ಮುಖ್ಯ ಅಲ್ಲ, ವ್ಯಕ್ತಿಯನ್ನು ಮುಖ್ಯ ಅಲ್ಲ. ಈಗ ಅವ್ರ ಮನಸ್ಸಿನಾಗೆ ಒಂದು ಪ್ರಭುತ್ವ ಇದು ಅವರೇ ನಿರ್ಧಾರ ಮಾಡ್ತಾರೆ ಜನಗಳೇ. ಈಗ 9 ತಾರೀಕಿಗೆ ಮತ ಹಾಕೋದೈತಿ. ಮತ ಹಾಕಿ ಮೇ 4ನೇ ತಾರೀಕಿಗೆ ಅವತ್ತು ಎಣಿಕೆ ಐತಿ. ಅವತ್ತು ತೀರ್ಮಾನ ಗೊತ್ತಾಗತ್ತೆ ಯಾರು ಏನು ಮಾಡ್ಯಾರ ಅನ್ನೋದು. ಅಂದರೆ ಇವಾಗ ಸ್ವಲ್ಪ ಎಲ್ಲ ಕೈ ಬಾಯಿಗೆ ಬರ್ತಿರೋದು ದಾಸ್ ಕರಿಯಪ್ಪ ಶ್ರೀನಿವಾಸದೇ ಬಾಯಿಗೆ ಬರ್ತಿರೋದು. ಈ ಜನಗಳು ಮತ ಹಾಕೋಂಥ ವ್ಯಕ್ತಿಗಳೇ ಅವರು ನಿರ್ಧಾರ ಮಾಡೋಕೆ ಇದನ್ನು. ದಾವಣಗೆರೆ ದಕ್ಷಿಣ ಅಂದರೆ ಕಾಂಗ್ರೆಸ್ ಅಂತಿದ್ರು. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನ ಬದಲಾಯಿಸೋಕ್ಕೆ ಸಾಧ್ಯವೇ ಇಲ್ಲ. BJP ಅವರು ಇಲ್ಲಿ ಬರೋದೇ ಇಲ್ಲ. ಮುಸ್ಲಿಮ್ಸರು ಜಾಸ್ತಿ ಇದ್ದಾರೆ, ಅವ್ರ ಓಟ್ ಯಾವಾಗಲೂ ಕೂಡ ಕಾಂಗ್ರೆಸ್ಗೆ ಅನ್ನೋ ಮಾತು ಈ ಸರಿ ಸುಳ್ಳಾಗುತ್ತೆ ಅಂತ. ನಾವು ನೋಡ್ರಿ ಅಲ್ಪಸಂಖ್ಯಾತರನ್ನು ನಾವು ಅವ್ರನ್ನೂ ಕೆಟ್ಟರಂತ ಹೇಳ್ತಿಲ್ಲ. ಅವರಿಗೂ ನಮ್ಮ BJP ಸರ್ಕಾರ BJP ಮೋದಿಯವರು ಅವ್ರಿಗೂ ಏನು ಇವತ್ತು ಹಿಂಸೆ ಕೊಟ್ಟಿಲ್ಲ. ಸುಮ್ಮನೆ ಬೇರೆ ಪಕ್ಷದವರು ಸುಮ್ಮನೆ ಕಾಂಗ್ರೆಸ್ನವ್ರು ಹಬ್ಬಿಸ್ತಾರೆ. ನೀವು ಹಂಗೆ ಬೈದ್ರು, ಅವ್ರು ಹಿಂಗೆ ಬೈದರು. ಜನಗಳು ನಿಮಗೆ ಅಲ್ಪಸಂಖ್ಯಾತರನ್ನ ಅವರು ಸ್ವಲ್ಪ ನಿಮ್ಗೆ ಕೆಡ್ದಾಗ ಮಾತಾಡ್ತಾರೆ ಅಂತೇಳಿ ಆ ಪ್ರದೀಪ್ ಈಶ್ವರ್ ಏನು ಬೇಕಾದ್ರೆ ಮಾತಾಡಿದ ವ್ಯಕ್ತಿ. ಆತನು ಒಬ್ಬ ಶಾಸಕ ಆಗಿ, ಒಬ್ಬ ಜಿಲ್ಲೆಗೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಒಂದು ದೇವ್ರನ್ನ ಹೆಸರು ಹಿಡ್ಕೊಂಡ ವ್ಯಕ್ತಿ ಪ್ರದೀಪ್ ಈಶ್ವರ್ ಅಂತೇಳಿ. ಆ ಹೆಸರು ತಕ್ಕಂಗೆ ಆತ ಇರೋಬಿಟ್ಟು ಹೆಂಗೆ ಬೇಕಂಗೆ BJP ಐವೈಗರು ಇಂಥವ್ರು ಮಾತಾಡ ಅವ್ನಿಗೆ ಹಕ್ಕ ಇಲ್ಲ. ಅದನ್ನು ಅವ್ರ ಜಿಲ್ಲೆಯವ್ರು ಮುಡ್ಕೊಳಕ್ಕೆ ಮಾತಾಡಿದ್ದಾರೆ. ಅಲ್ಪಸಂಖ್ಯಾತರುಗಳು ಅದರಾಗೂ ಸ್ವಲ್ಪ ನಿಂತ್ಕೊಂಡಾರೆ. ಅವರು ಓಟು ಅವರು ಕಾಂಗ್ರೆಸ್ಗೆ ಹಾಕ್ತಾರೆ, ಅವ್ರಿಗೂ ಜನಕ್ಕೆ ಸಪೋರ್ಟ್ ಮಾಡ್ತಾರೆ. ಈ BJPಗೆ ಅವರೋ ಓಟ್ ಬೀಳ್ತಾವಂತ ನಮ್ಮ ನಂಬಿಕೆ ಐತಿ. ಅವರು ನಿರ್ಧಾರ ಅದು. ಈಗ ನಾವೆಲ್ರಿಗೂ ಅವರು ಕೆಟ್ಟವ್ರು ಇವ್ರು ಕೆಟ್ಟಂತ ಅನ್ನಂಗಲ್ಲ, ಎಲ್ಲರೂ ಬೇಕು ನಮಗೆ. ಎಲ್ಲ ಸಮಾಜದವರು ಬೇಕು, ಎಲ್ಲ ಅಲ್ಪಸಂಖ್ಯಾತರು ಬೇಕು. ಅವರು ಕೂಡ ಸರಿ BJPಗೆ ಅವರೂ ಓಟ್ ಬಿಡ್ತಾವಂತ ನಾನು ಹೇಳ್ತದಾನೆ. ಇವತ್ತು ಅವರೂ ಓಟು. ಒಟ್ಟಾರೆ ಗ್ರಾಮೀಣ ಭಾಗದ ಓಟ್ಗಳು ಯಾರಿಗೆ ಬೀಳ್ಬೋದು? ಈ ಎಲ್ಲ ಹಳ್ಳಿಗಳ ಜನರು ಯಾರ ಕಡೆ ಮನಸ್ಸು ಸೋಲ್ಬೋದು ಅಂತ? ಎಲ್ಲ ಕಡೆಗೆ ಹೋದ ಪ್ರಕಾರ BJP ಅಂತ ಎಲ್ಲರ ಬಾಯಾಗ ಬರ್ತಾರದು. ದಾಸ್ ಕರಿಯಪ್ಪ ಶ್ರೀನಿವಾಸ ಬಡ ಕುಟುಂಬದವ್ರು ಅಂತ ಹೇಳ್ತಿದ್ದಾರೆ ಜನಗಳು. ನಾವು ಅದನ್ನೇ ಹೇಳ್ತಿದ್ದೇವೆ ಎಲ್ಲರಿಗೂ. ಈ ಸತಿ ಮತದಾರ ಹಾಕೋಂಥ ಹಕ್ಕು ಮತ ಹಾಕೋಂಥ ವ್ಯಕ್ತಿಗಳೇ ಅವರೇ ಈ ಸತಿ ನಿರ್ಧಾರ ಮಾಡ್ತಾರೆ. ದೊಡ್ಡ ಮಟ್ಟದಲ್ಲಿ ಪ್ರಚಾರ ಅಂತರೂ ನಡೀತಾ ಇದೆ, ದೊಡ್ಡ ಹೈಪ್ ಅಂತರೂ ಸಿಕ್ಕಿದೆ ಈ ಚುನಾವಣೆಗೆ. ಏನು ಹೇಳ್ತೀರಿ, ಏನಾಗಬಹುದು? ಈಗಾಗಲೇ ಚುನಾವಣೆ ಕಾವು ಏರಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಉಪಚುನಾವಣೆ ಕಣ ಇದೆ, ಕಣ ರಂಗೇರಿದೆ ಅಂತ ತಪ್ಪಾಗಲಾರ್ದು. ಈಗಾಗಲೇ ಎಲ್ಲ ಒಂದು ಕಡೆ ನಮ್ಮ ಅಭ್ಯರ್ಥಿ ಗೆದ್ದಿರೋ ರೀತಿಯಲ್ಲಿ ಚುನಾವಣಾ ಪ್ರಚಾರ ಏನಿದೆ ಅದು ವಿಜಯೋತ್ಸವವಾಗಿ ಮಾರ್ಪಾಡಾಗ್ತಾ ಇದೆ.
ಒಂದು ಕಡೆ ಎಲ್ಲೋ ಒಂದು ಕಡೆ ನಮ್ಮ ಕಾರ್ಯಕರ್ತರುಗಳಿಗೆ ಮತ್ತು ಮತದಾರರಿಗೆ ಬಿ ಜೆ ಪಿ ಅಭಿಮಾನಿಗಳಿಗೆ ಒಂದು ಕಡೆ ಎಲ್ಲೋ ಒಂದು ಕಡೆ ನಾವು ಆಗಲೇ ಗೆದ್ದಿದ್ದೀವಿ ಅನ್ನೋ ಒಂದು ಭಾವನೆ ಆಗಲೇ ಜೊತೆಗೆ ನಮ್ಗೆ ಗೊತ್ತಿರೋ ಹಾಗೆ ನಿಮಗೆಲ್ರಿಗೂ ಕೂಡ ಒಂದು ದೊಡ್ಡ ಪ್ರಭಾವಿಗಳ ಕುಟುಂಬ ರಾಜಕೀಯ ಹಿನ್ನೆಲೆ ಇರೋರ್ತಕ್ಕಂಥವ್ರು, ಹಮಾಲಿ ಫ್ಯಾಮಿಲಿಯಿಂದ ಬಂದವರು ಅಂತ ಒಂದು ಎಮೋಷ್ನಲ್ಗೂ ಕೂಡ ಬಹಳ ದೊಡ್ಡ ಮಟ್ಟದ ಪ್ರಚಾರ ಅಂತ ನಡೆದಿದ್ದಾರೆ. ಬಟ್ ಹಳ್ಳಿಗಳ ಭಾಗದ ಜನರು ಯಾರ ಕಡೆ ಒಲವಿದೆ ಸರ್? ಇಲ್ಲಿ ಕೆಲಸಗಳಾಗಿದೆಯಾ ಇಲ್ವಾ? ಗ್ರಾಮಾಂತರ ಭಾಗದಲ್ಲಿ ಬಿ ಜೆ ಪಿ ಕಡೆ ಒಲವಿದೆಯಾ ಅಥವಾ ಭಾಳಷ್ಟು ಬೇಸತ್ತಿದ್ದಾರೆ ಕಾಂಗ್ರೆಸ್ ವಿರುದ್ಧವಾಗಿ? ನೋಡಿ, ಸುಮಾರು 25-30 ವರ್ಷಗಳಿಂದ ಒಂದೇ ಕುಟುಂಬ ಇಲ್ಲಿ ಆಡಳಿತ ಮಾಡ್ತಾ ಬಂದಿದೆ. ಇಲ್ಲಿನ ಡೆವಲಪ್ಮೆಂಟ್ ನೀವು ಅಡ್ಡಾಡ್ತಾ ಇದ್ದೀರಿ, ನೋಡಿದ್ರೆ ಗೊತ್ತಾಗುತ್ತೆ ಏನು ಡೆವಲಪ್ಮೆಂಟ್ ಆಗಿದೆ ಅಂತೇಳಿ. ಅನೇಕ ಜನ ಮೊನ್ನೆ ಬಂದಿರತಕ್ಕಂಥ ನಮ್ಮ ಲೀಡ್ರುಗಳು ಮಾತಾಡ್ತಾಯಿದ್ರು, ಅವರು ಕ್ಷೇತ್ರ ಅಡ್ಡಾಡಿದಾಗ ಏನು ಇಷ್ಟು ವರ್ಷ ಡೆವಲಪ್ಮೆಂಟೇ ಮಾಡಿಲ್ಲಲ್ಲ ಅಂತೇಳಿ. ಅದು ಈಗಾಗಲೇ ಮತದಾರಿಗೆ ಗೊತ್ತಾಗಿದೆ. ಒಂದೇ ಕುಟುಂಬಕ್ಕೆ ಮನೆ ಹಾಕೋಂಥ ಪ್ರಶ್ನೆನೇ ಇಲ್ಲ. ಮತದಾರ ನೀವು ರೂರಲ್ ಭಾಗದಾಗಿರ್ಬೋದು, ಸಿಟಿ ಭಾಗದಾಗಿರ್ಬೋದು, ಎಲ್ಲ ಕಡೆ ಬಿ ಜೆ ಪಿ ಒಲವಿದೆ. 100ಕ್ಕೆ 100 ಬಿ ಜೆ ಪಿ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಸರ್. ಮತಗಳ ಅಂತರ ಎಷ್ಟಿರ್ಬೋದು ಅಂತ ಹೇಳ್ತಾರೆ? ಸುಮಾರು 34 ಸಾವಿರ ಅಂತರದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಈ ಸಲ. 30-40 ಸಾವಿರ ಅಂತರದಲ್ಲಿ. ಏನು ಮೂಲಸೌಕರ್ಯಗಳ ಕೊರತೆ ಕಾಣಿಸ್ತಾ ಇದೆ ಅಂತ ಹಳ್ಳಿಗಳ ಭಾಗದಲ್ಲಿ? ನೋಡಿ, ಈ ಹಳ್ಳಿಗಳ ಭಾಗದಲ್ಲಿ ಸುಮಾರು 25-30 ವರ್ಷದಿಂದ ಆಡಳಿತ ಮಾಡಿದರೂ ಕೂಡ ಇವತ್ತಿನವರೆಗೂ ಸರಿಯಾದ ರಸ್ತೆಗಳಿಲ್ಲ. ಏನು ಮೇನ್ ರೋಡ್ಗಳು ಬಿಟ್ಟರೆ ಒಳಗಡೆ ಒಂದು ಸರಿಯಾದ ರಸ್ತೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಜಲ್ ಜೀವನ್ ಮಿಷನ್ ಬಂತು, ಅದು ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ. ಅಂಥದ್ದು ಮೂಲಭೂತ ಸೌಕರ್ಯ ಎಲ್ಲ ಕೊರತೆ ಇದೆ. ಹಾಗಾಗಿ ಜನಗಳು ಈಗಾಗಲೇ ಸಾಕಾಗಿದ್ದಾರೆ. ಅವ್ರ ವಿರುದ್ಧ ಚುನಾವಣೆ ಮಾಡ್ತಾರೆ. ಜನರ ರೆಸ್ಪಾನ್ಸ್ ಸರ್ ಏನು ಹೇಳ್ತಾರೆ? ಮನೆ ಬಾಗಿಲಿಗೆ ಹೋಗ್ತಾ ಇದ್ರಿ, ಭೇಟಿ ಕೊಡ್ತಾ ಇದ್ರಿ, ಏನು ಹೇಳ್ತಾರೆ ದಾಸ್ಕರಿಯಪ್ಪ ಅವ್ರ ಬಗ್ಗೆ? ನೋಡಿ, ಜನಗಳು ಭಾವನೆ ಹೇಗಿದೆ ಅಂತ ಹೇಳಿದ್ರೆ, ಯಾವ ಶ್ರೀಮಂತ ಅಭ್ಯರ್ಥಿ ಬೇಕಾಗಿಲ್ಲ ನಮಗೆ. ಅವ್ರ ಮನೆ ಬಾಗಿಲು ಬೆಳಗ್ಗೆ ಹೋಗಿ ಮಧ್ಯಾಹ್ನ ತನಕ ಕಾಯೋ ಅವಶ್ಯಕತೆ ಇಲ್ಲ. ನಮ್ಮ ಮನೆ ಬಾಗಿಲಿಗೆ ಬಂದು ಕೆಲಸ ಮಾಡಿಕೊಡೋಂಥ ಒಬ್ಬ ಸೇವಕ ಬೇಕು. ಹಾಗಾಗಿ ಶಾಸಕ ಅಲ್ಲ, ಸೇವಕನಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಾಮಾನ್ಯ ಅಭ್ಯರ್ಥಿ ಬೇಕು ಅಂತೇಳಿ ಈಗಾಗಲೇ ಜನ ನಿರ್ಧಾರ ಮಾಡಿದ್ದಾರೆ. ಅದೇ ವಿಶ್ವಾಸದಿಂದ ಮತ ಹಾಕ್ತಾರೇನೋ ನಂಬಿಕೆ ಕೂಡ ಇದೆ ಸರ್. 100ಕ್ಕೆ 100 ಈಗಾಗಲೇ ಮತದಾರರ ಮನಸ್ಸಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಬಗ್ಗೆ ಆಲ್ರೆಡಿ ಮತದಾನ ಮಾಡಬೇಕು ಅನ್ನೋದು ಬಂದ್ಬಿಟ್ಟಿದೆ. ಈಗ ಯಾರು ಏನೇ ಪ್ರಚಾರ ಮಾಡಿದ್ರು ಬಂದು ಹೋದ್ರೂ ಕೂಡ ಇಲ್ಲಿ ಮತದಾರರ ಮನಸ್ಸಿಂದ ಅಳಿಸೋಕ್ಕಾಗಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಲ್ಪಸಂಖ್ಯಾತ ಮತಗಳು ಭಾಳಷ್ಟು ಅವ್ರಿಗೂ ಕೂಡ ಭಿನ್ನ ಮತ ಇದೆ ಅವ್ರಿಗೂ. ಯಾಕೆಂದರೆ ಭಾಳಷ್ಟು ನೋವು ಕೂಡ ಇದೆ, ಹತಾಶೆ ಇದೆ. ಅವೆಲ್ಲವೂ ಕೂಡ ಬಿ ಜೆ ಪಿಗೆ ತಿರ್ಗೋದಿಲ್ಲ ಅನ್ನೋ ಒಂದು ಬಲವಾದ ನಂಬಿಕೆ ಕಾಂಗ್ರೆಸ್ಗೆ. ಏನು ಅನ್ಸುತ್ತೆ ನಿಮಗೆ? 100ಕ್ಕೆ 100 ಅಲ್ಪಸಂಖ್ಯಾತ ಬಂಧುಗಳಿಗೂ ಕೂಡ ಅವ್ರನ್ನ ವೋಟ್ ಬ್ಯಾಂಕಾಗಿ ಬಳಸ್ಕೊಂಡು ಅವ್ರಿಗೆ ಯಾವುದೇ ಒಂದು ಅಧಿಕಾರ ಕೊಡದಲ್ಲೇ ಇವತ್ತು ಅವ್ರನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನೋದು ಅವ್ರಿಗಾಗಲೇ ಈಗ ಮನವರಿಕೆ ಆಗಿದೆ. ಹಾಗಾಗಿ ಅವರು ಕೂಡ ಈ ಸಲ ಭಾರತೀಯ ಜನತಾ ಪಾರ್ಟಿನ ಬೆಂಬಲಿಸ್ತಿದ್ರೆ ನೀವು ಕೂಡ ಗಮನಿಸ್ತಾ ಇದ್ದೀರಿ. 100ಕ್ಕೆ 100 ಅವರು ಕೂಡ ಬೆಂಬಲಿಸ್ತಾರೆ ಈ ಸಲ. ಸರ್ ಏನು ಹೇಳ್ತೀರಿ? ಎಲೆಕ್ಷನ್ ಗ್ರಾಮೀಣ ಭಾಗದಲ್ಲಿ ಯಾವ ರೀತಿಯಾಗಿದೆ? ಹೈಪ್ ಏನಿದೆ ಕ್ರೇಜ್? ಎಲ್ಲ ಬಿ ಜೆ ಪಿ ಕಡೆ ಒಲವು ಇದೆ ಸರ್. ಏನು ಒಂದು ಎಂಥದ್ದು ಏನು ಬರೋಲ್ಲ ಅಷ್ಟು ಸರ್. ಜಲ ಜೀವನ ಯೋಜನೆ ಪ್ರಧಾನಮಂತ್ರಿಯವರು ತಂದಿರುವಂಥದ್ದು ಕಾರ್ಯಕ್ರಮಗಳು ಎಲ್ಲ ಮನೆ ನೀರು ಅಂತ ಹೇಳಿದ್ದಾರೆ. ಇವತ್ತು ಅವನ್ನೆಲ್ಲ ಕಿತ್ತು ಹಾಕಿದ್ದಾರೆ, ಕನೆಕ್ಷನ್ನೇ ಕೊಟ್ಟಿಲ್ಲ. ಮನೆಗೂ ನೀರು ಇವತ್ತು ಕೊಡ್ತಾ ಇಲ್ಲ. ದುಡ್ಡೆಲ್ಲ ಹೊಡೆದಿದ್ದಾರೆ, ದುಡ್ಡೆಲ್ಲ ಶಾಂಕ್ಷನ್ ಆಗಿದೆ, ದುಡ್ಡನ್ನು ಹೊಡೆದಿದ್ದಾರೆ. ಇವರು ಮನೆಗೆ ಜಲ ಜೀವನ್ ಮಿಷನಲ್ಲಿ ಆಗಿರ್ತಕ್ಕಂಥದ್ದು ಯಾವುದು ಸಕ್ಸಸ್ ಆಗಿಲ್ಲ. ಈಗ ಏನು ಹಳೇದಿದೆಯಲ್ಲ ಅದೇ ಹಳೆ ನೆಲೆಯಲ್ಲಿ ನೀರು ಹಿಡ್ಕೊತಾ ಇದ್ದಾರೆ. ಅವ್ರದ್ದು ಎಲ್ಲ ಕಿತ್ತು ತೆಗೆದು ಹಾಕಿಬಿಟ್ಟಿದ್ದಾರೆ ಸರ್. ಆಮೇಲೆ ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ನಮ್ಮ ಭಾಗ್ಯಲಕ್ಷ್ಮಿ ಯೋಜನೆ ಇರಲಿ ಎಲ್ಲವನ್ನೂ ತೆಗೆದುಹಾಕಿ ನಮ್ಮ ಪ್ರಧಾನಮಂತ್ರಿ PM ಯೋಜನೆ ಇದು ಆ ದುಡ್ಡನ್ನು 6,000ದಿಂದ ಯಡಿಯೂರಪ್ಪನವರು 4,000 ರೂಪಾಯಿ ಜೊತೆ ಸೇರಿ ಹಾಕಿ ಕೊಡ್ತಿದ್ರು, ಅದನ್ನು ತೆಗೆದುಹಾಕಿದ್ದಾರೆ. ಮಕ್ಕಳಿಗೆ ಸೈಕಲ್ ಕೊಡ್ತಿದ್ರು, ಸ್ಕೀಮ್ಸ್ಗಳು ತೆಗೆದು ಹಾಕಿದ್ದಾರೆ. ಹಾಕಿ ಅದು ಭಾಳ ಬೇಜಾರಾಗಿದೆ. ಇವರೇನು 5 ಗ್ಯಾರಂಟಿ ಯೋಜನೆಗಳಲ್ಲಿ 3 ನಡೀತಾ ಇರೋದು ಸರ್. ಅದು ಸರಿಯಾಗಿ ಬರ್ತಾ ಇಲ್ಲ. ನಮಗೆ ಸಿಗ್ತಕ್ಕಂಥ ಯೋಜನೆಗಳು ಕಡು ಬಡವರಿಗೆ ಸಿಗ್ತಕ್ಕಂಥ ಯೋಜನೆಗಳು ಯಾವುದೂ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ಇದರಿಂದ ತುಂಬ ಬೇಸತ್ತಿದ್ದಾರೆ ಇವರು. ಸುಮ್ಮನೆ ಪಂಚ ಗ್ಯಾರಂಟಿಗಳನ್ನ ಇಟ್ಕೊಂಡು ಅವನ್ನ ಸಕ್ಸಸ್ ಆಗಿ ಮಾಡ್ತಾ ಇಲ್ಲ. ಸುಮ್ಮನೆ ಅಭಿವೃದ್ಧಿ ಕಾರ್ಯಕ್ರಮಗಳೇ ಇಲ್ಲ, ಅವೇ ಪಂಚ ಗ್ಯಾರಂಟಿ ಅಂತ ಹೇಳ್ತಾರೆ. ಪಂಚ ಗ್ಯಾರಂಟಿಯಲ್ಲಿ 5 ನಡೀತಾ ಇಲ್ಲ ಸರ್. ಏನು ಹೇಳ್ತೀರಿ? ಜೊತೆ ಗ್ಯಾರಂಟಿ ಸ್ಕೀಮ್ಸ್ಗಳ ಬಗ್ಗೆ ಒಂದು ವಿರೋಧ ಇದೆ. ಭಾಳ ಜನ ಎಲ್ಲ ಥರದ ನೋವನ್ನು ಕೂಡ ಹೊರ ಹಾಕ್ತಾರೆ. ಈ ಭಾಗದ ಜನ, ಈ ಗ್ರಾಮೀಣ ಭಾಗದ ಜನ ಯಾವ ಕಡೆ ಒಲವಿದೆ ಅಂತ ಹೇಳ್ತಾರೆ? ಎಲ್ಲ ಈ ಸಲ ಬಿ ಜೆ ಪಿಗೆ ಒಲವೈತಿ. ಈಗ ಕಾಂಗ್ರೆಸ್ ಕ್ಯಾಂಡಿಡೇಟು, ಕಾಂಗ್ರೆಸ್ ಸರ್ಕಾರ ಐತೆ ನಮ್ಮ ಕರ್ನಾಟಕದಲ್ಲಿ.
ಅಷ್ಟೆಲ್ಲ ಇದ್ದರೂ ಸೋಲಿನ ಭಯದಿಂದ CM DCM ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ನೆಲ್ಲ ಕರ್ಕೊಂಬಂದು ಮಾಡ್ತಾ ಇದ್ದಾರೆ. ಅವ್ರಿಗೆ ಗ್ಯಾರಂಟಿ ಕೊಟ್ಟದ್ದು ಜನಕ್ಕೆ ಮುಟ್ಟಿದೆ, ಜನ ತೃಪ್ತಿ ಇದ್ದಾರೆ ಅಂದಮೇಲೆ ಅವರಿಗೆ ಎಲೆಕ್ಷನ್ ಮಾಡೋಕ್ಕೆ ಭಯಕ್ಕೆ ಇಡೀ ಕ್ಯಾಬಿನೆಟ್ ಇಡೀ ಗೋರ್ಮೆಂಟ್ನೇ ತಂದು ನಿಲ್ಸ್ಕೊಂಡಾರೆ. ಇಲ್ಲಿ ದುಡ್ಡು ಐತೆ ಅಂತ ಆಮ್ ಐತೆ. ಆ ದುಡ್ಡಿನ ಆಮನ್ನು ಈ ಸಲ ದಕ್ಷಿಣ ಕ್ಷೇತ್ರ ಮತದಾರರು ಅದನ್ನು ಸರಿಯಾಗಿ ಪಾಠ ಕಲಿಸ್ತಾರೆ. ಈ ಒಂದು ದಕ್ಷಿಣ ಚುನಾವಣೆ ನೆಕ್ಸ್ಟು 2028ಕ್ಕೆ ನಡೆಯುವಂಥ ಚುನಾವಣೆಗೆ ದಿಕ್ಸೂಚಿ ಆಗಲಿದೆ. ನೆಕ್ಸ್ಟು 28 ಚುನಾವಣೆಗೆ 150 ಸೀಟಿನ ಮೇಲೆ ಗೆದ್ದು ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಮಾಡುತ್ತೆ. ಈ ಭಾಗದ ಜನರಿಗೆ ಏನು ಸರ್ ಹತಾಶೆ? ಯಾಕೆ BJPಗೆ ಓಟ್ ಕೊಡಬೇಕು? ಏನು ಕೆಲಸ ಆಗಿಲ್ಲ ಸರ್. 2 ಗಂಟೆ 3 ಗಂಟೆಗೆ ಎದ್ದೇಳ್ತಾರೆ ಸಾವುಕಾರರು, ಅಲ್ಲೆಲ್ಲ ಕಾಯ್ಬೇಕು. ಆಟಕ್ಕೆ ಎದ್ದು ಯಾರನ್ನ ಒಬ್ರು ಕಾರ್ನಾಗ ಹಚ್ಕೊಂಡು ರೈಟ್ ಎದ್ರೆ ಬಗೆರ್ದತ್ತು. ಯಾಕೆ ಸರ್ ರೆಸ್ಪಾನ್ಸ್ ಮಾಡಲ್ಲ? ಮನೆ ಬಾಗಿಲಿಗಳಿಗೆ ಹಳ್ಳಿ ಲೀಡ್ರು ಸಾಹುಕಾರಿಕೆ ಅನ್ನೋದೇ ಅವ್ರಿಗೆ ನಮ್ಮ ಹತ್ರಕ್ಕೆ ಬರ್ತಾರೆ ಅಂತ. ಈ ಸಲ BJP ದಕ್ಷಿಣದಲ್ಲಿ ಅಡಿಪಾಯ ಆಗ್ತದೆ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. ಬಾಗಲಕೋಟೆ ಮತ್ತು ದಕ್ಷಿಣ ಎರಡೂ ಈ ಸಲ ನಾವು BJP ಗೆಲ್ತೀವಿ. ಹೊಸ ಅಭ್ಯರ್ಥಿ ನೋಡಿ ಸರ್, BJP ಅಂದ ತಕ್ಷಣ ಕೋಮ ಪಕ್ಷ ಅನ್ನೋದನ್ನು ಅವರು ಆರೋಪ ಮಾಡ್ತಾನೆ ಇರ್ತಾರೆ. ಈ ಅಭ್ಯರ್ಥಿಗಳು ಹೇಗಿದ್ದಾರೆ ಸರ್? ಎಲ್ಲ ಧರ್ಮಗಳನ್ನು ಜೊತೆಗೆ ಎಲ್ಲ ಜಾತಿಗಳನ್ನು ಸಮೀಕರಣ ಒಂದು ಸಮತೋಲನದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಅದನ್ನೆಲ್ಲ ಪಕ್ಷ ಅಂತಿಮವಾಗಿ ತೀರ್ಮಾನ ಮಾಡಿ ಎಲ್ಲರಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋ ವ್ಯಕ್ತಿ ಅಂತಲೇ ಅವರಿಗೆ ಟಿಕೆಟ್ ಘೋಷಣೆ ಮಾಡಿರೋದು. ಹಂಗಾಗಿ ನಮ್ಮ ಶ್ರೀನಿವಾಸ ಶಾಸಕರಿಯಪ್ಪರು ಈ ಸಲ ಪ್ರಚಂಡ ಬಹುಮತದಿಂದ ಆರಿಸಿ ಬರ್ತಾರೆ.